ದಿನದ ಕೈಯ ಹೇಳ್ರಿ. ಇದು ಹಿಟ್ಟು ಒಂಚೂರು ಬಂತು ಇವಾಗ ಹೊಟ್ಟೆಗೆ ತುಪ್ಪ ಹಾಕಿ ಬಳ್ಕೊಂಡ್ರೆ ಸರಿ. ಇವಾಗ ಒಂದ್ ಸ್ಪೂನ್ ಚೆನ್ನಾಗಿ ಬಿಡ್ಲಿ ಅಂತ ಇದಕ್ಕೂ ತುಪ್ಪ ಹಾಕ್ತೀನಿ. ಎಂತ ರುಚಿ ಗೊತ್ತೇನ್ರಿ. ಹೌದು ಕಣ್ರಿ. ಅಪ್ಪ ನೋಡಿ ಇವಾಗ ಹತ್ರ ತೋರಿಸ್ರಿ ಇಲ್ಲಿ ಹೆಂಗ್ ಕಾಣಿಸುತ್ತಂತ ನೋಡಿ ಇಲ್ಲಿ ಹಿಂಗೆ ಈ ತರ ಆದ್ರೆ ಚೆನ್ನಾಗತ್ತದೆ. ಚೆನ್ನಾಗಿ ಬೆಳೆದ್ರೆ ಆದ್ರೂ ನೀವು ತಿರ್ಸಿದಕ್ಕೆ ಆಯ್ತು ಕಣ್ರಿ. ಬೆಂಕಿ ಒಂಚೂರು ಜೋರ್ ಮಾಡದ್ನಲ್ಲ ಚೂರು ಗಂಟಾಗಕ್ ಸ್ಟಾರ್ಟ್ ಆಯ್ತು. ನಾನು ಅದೇ ಅಂದಾಜ್ ಮಾಡ್ದೆ ಗಂಟು ಗಿಂಟ ಆಯ್ತಾ ಕೈ ಕೊಡ್ತಲ್ಲ ಅಂತ. ನಾ ಅದಕ್ಕೆ ಏನ್ ಗೊತ್ತಾ, ಈ ತರ ಹಿಟ್ಟೆಲ್ಲ ಮಾಡ್ಬೇಕಾದ್ರೆ ತಾಳ್ಮೆ ಬಾರಿ ಮುಖ್ಯ ಅಂತೆ. ಅದಕ್ಕೆ ನಾನು ಮಾಡಕ್ಕೆ ಹೋಗಲ್ಲ. ಬೇಕ್ರಿಲೆಲ್ಲ ಈ ಮೈಸೂರು ಪಾಕ್ ಎಲ್ಲ ಮಾಡ್ತಾರಲ್ಲ, 1 ಪಾಕ 2 ಪಾಕ 3 ಪಾಕ ಅಂತೆಲ್ಲ ತಿರ್ಸಿ ಮಾಡಿ ಹಂಗ್ ತರೋದವ್ರು. ಇಲ್ಲಾಂದ್ರೆ ಅದಕ್ಕೆ ಹೇಳದ್ ಕಣ್ರಿ, ಯಾರಾದ್ರೂ ಅಡ್ಗೆನ ಪ್ರೀತಿಯಿಂದ ಮಾಡ್ಬೇಕಂತೆ. ಹೌದು ಕಣ್ರಿ. ಯಾಕೆ ಅಡ್ಗೆ ಹಾಳಾಗೋದಂದ್ರೆ ಅರ್ಜೆಂಟಿಂದ ಮಾಡೋದು ಅಲ್ಲ. ಈಗ ನಾನು ಮತ್ತೆಂತ ತಟ್ಟೆ ಗಿಟ್ಟೆ ಏನ್ ಮುಟ್ಟೋದಿಲ್ಲಲ್ಲ. ಎಂತಿಲ್ಲ ಅಲ್ಲ, ನಮ್ಮ ಮನೇಲಿ ತುಪ್ಪ ಇಲ್ಲಲ್ಲ. ಮುಖಚರ ಬೆಳ್ಳಗಾಗ್ತಾರೆ. ದೇವ್ರೇ ಬೇರೆ ಇಲ್ವಾ? ನಿಮ್ ತರ ಹೆಂಗ್ಸ್ ನಾ ನೋಡ್ಲೇ ಇಲ್ಲ. ಇಲ್ಲೊಂದ್ ಕಡೆ ಸುಟ್ಟೋತದೆ, ಹೋಗಿ ಕೈ ತೊಳ್ಕೊಂಡು ಇದ್ ತಗೋಬನ್ರಿ, ಕಾಲಿಗೆ ಹಚ್ಚ ಸಾಯ್ಲಿ, ಬಾಳೆ ತಗೋಬನ್ರಿ. ಅಲ್ಲ, ನೀವು ಮತ್ತೆ ಎಂತ ಮುಟ್ಟಂಗಿಲ್ಲ ಅಂದ್ರು ನಾನು ಎತ್ತ ಹೋಗ್ತೆ. ಕೈ ತೊಳ್ಕೊ ಬನ್ನಿ ಅದ ನಿಮ್ ಮುಖದ ದೇವ್ರಿಗಿವ್ರೆಲ್ಲ ಬೀಳದ್ ಬೇಡ. ಇಲ್ಲ 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 ಹಂಗಾಡಲ್ಲ. ಈಗ ಎಂತ ಬೇಕು ಹೇಳಿ. ಬಾಳೆಲ್ಲ ತಗೋಬನ್ನಿ, ಇದನ್ನ ತಟ್ಟೆಗೆ ಹಾಕಿ ನೀವ್ ಒಂದ್ ಕಡೆಯಿಂದ ಸಪಾಟೆ ಒತ್ತ ಬನ್ನಿ. ಅವಾಗ ಕೀಸದ ಅಂತ ಅದ್ ಹೆಂಗ್ ಕೀಸದ್ ಹೇಳಿ. ಕೀಸ್ರಿ ಕೀಸಿ ಫಸ್ಟಿಗೆ ಕಾಸನ ಆಮೇಲೆ ಕೀಸನ. ನಂಗೊಂದು ಇದೊಂದು ಕೀಸಕ್ ಬರಲ್ಲ ಕಣ್ರಿ, ಹೊರ್ದೆ ಹೋಗದ್ ನಂಗೆ. ತಡೀರಿ, ಅದೊಂದು ತಿರ್ಸ್ರಿ. ಯಾವ್ದು ಹೇಳಿ, ಇದಾ? 2 ಸ್ಪೂನ್ ಹಾಕೊಂಡು ಸಾಮಾನ್ಯ ಕೀಸ್ದೆ ನಾನು ಹಾಕ್ತೀನಿ, ನೀವು ಅದಕ್ಕೆ ಸಪಾಟೆ ಮಾಡಿ. ಒಲೆ ಇಳಿಸ್ಕೊಂಡು ಮಾಡ್ಬೇಕು. ಒಲೆನೆ ಒಲೆ ಇಳಿಸುವ ಪಾತ್ರೆ ಇಳಿಸಿ ಮಾಡ್ಬೇಕು. ನಂಗೊಂಥರ ಗಾಬರಿ ಆಯ್ತು, ಒಲೆನೇ ಇಳಿಸೋದು ಹೆಂಗೆ ಅಂತ. ಹೆದ್ರಕೋಬೇಡಿ, ಚೆನ್ನಾಗಿ ಸಪಾಟೆ ಒತ್ತಿ. ಇನ್ನೊಂದು ತಟ್ಟೆ ಬೇಕೇನ? 2 ಸಾಲದ್ಲೇನಲ್ಲ? ನಂಗೆ ಇದು ಒತ್ತಿನ ಅನ್ನೋದೇ ನಂಗೆ ಸ್ವಲ್ಪ ಒತ್ತೀನಿ. ಮಾಡಿ ಹೋಗು. ಬಾಳೆಲ್ಲ ಲೆವೆಲ್ ಮಾಡಿ. ಹೆಂಗ್ ಒತ್ಬೇಕಂದ್ರೆ ಫೌಂಡೇಶನ್ ಲೆವೆಲ್ ಆಗ್ತದಲ್ಲ ಹಂಗೆ ನೋಡಿ. ಅಷ್ಟು ಗಂಟೆ ನಾವು ತಿರ್ಸಿರೋದ್ ಮೇಲೆ ಹೆಂಗೆ ನೀಟಾಗಿ ಅದೇ ಎಷ್ಟ್ ಚಂದ ಬಂದದ್ ನೋಡ್ರಿ. ಹೌದು, ನೀವೇ ಕಣ್ರಿ, ನಾನು ಹೇಳ್ಕೊಟ್ಟಂಗೆ ಮಾಡಿದ. ಹೌದು.